ತಾ ಬಲವೋ ಜಗಬಲವೋ ಕನ್ನಡ ಗಾದೆಮಾತಿನ ಸಂಪೂರ್ಣ ವಿಸ್ತರಣೆ. ಈ ಪ್ರಖ್ಯಾತ ಕನ್ನಡ ಗಾದೆಮಾತು ವೈಯಕ್ತಿಕ ಶಕ್ತಿ, ಆತ್ಮಬಲ ಮತ್ತು ಪ್ರಪಂಚದ ಶಕ್ತಿ, ಪರಿಸ್ಥಿತಿ, ಸಮಾಜದ ಬೆಂಬಲ ಇವುಗಳ ನಡುವಿನ ಸಂಬಂಧವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸುತ್ತದೆ. ಗಾದೆಮಾತಿನ ಅರ್ಥ: ತಾ ಬಲವೋ, ತಾ ಎಂದರೆ ನೀನು, ಸ್ವತಃ, ಆತ್ಮ. ತಾ ಬಲ ಎಂದರೆ ಆತ್ಮಬಲ, ಸ್ವಶಕ್ತಿ, ಆತ್ಮವಿಶ್ವಾಸ, ಧೈರ್ಯ, ವೈಯಕ್ತಿಕ ಸಾಮರ್ಥ್ಯ. ಸಾರಾಂಶ: ನಿನ್ನೊಳಗಿರುವ ಶಕ್ತಿ, ನೀನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆ. ಜಗಬಲವೋ, ಜಗ ಎಂದರೆ ಜಗತ್ತು, ಪ್ರಪಂಚ, ಸಮಾಜ, ಜನರು, ಪರಿಸ್ಥಿತಿಗಳು, ವಿಧಿ. ಜಗಬಲ ಎಂದರೆ ಸಮಾಜದ ಬೆಂಬಲ, ಇತರರ ಸಹಾಯ, ಅದೃಷ್ಟ, ಅನುಕೂಲಕರ ಪರಿಸರ. ಸಾರಾಂಶ: ನಿನ್ನ ಹೊರಗಿರುವ ಶಕ್ತಿ, ಲೋಕದ ಅಥವಾ ಪರಿಸ್ಥಿತಿಯ ಬೆಂಬಲ. ಗಾದೆಮಾತಿನ ನೇರ ಅರ್ಥ: ಒಬ್ಬ ವ್ಯಕ್ತಿಗೆ ತನ್ನ ಸ್ವಂತ ಶಕ್ತಿ ಮುಖ್ಯವೋ ಅಥವಾ ಹೊರಗಿನ ಪ್ರಪಂಚದ ಶಕ್ತಿ, ಬೆಂಬಲ ಮುಖ್ಯವೋ ಎಂಬುದು ಈ ಗಾದೆಮಾತಿನಲ್ಲಿರುವ ಪ್ರಶ್ನಾರ್ಥಕ ಚಿಂತನೆ. ವಿಸ್ತರಣೆ ಮತ್ತು ವಿಶ್ಲೇಷಣೆ. ಈ ಗಾದೆಮಾತು ಜೀವನದ ಯಶಸ್ಸಿನ ಮೂಲಭೂತ ತತ್ವಗಳನ್ನು ವಿವರಿಸುತ್ತದೆ. 1. ತಾ ಬಲದ ಮಹತ್ವ, ಆತ್ಮಬಲ. ಮೂಲಾಧಾರ: ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಅಥವಾ ಯಾವುದೇ ಸಂಕಷ್ಟವನ್ನು ಎದುರಿಸಲು ಮೊದಲು ಬೇಕಾದುದು ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿ, ವಿಲ್ ಪವರ್. ಪರಿಸ್ಥಿತಿ: ನೀವೇ ದುರ್ಬಲರಾಗಿದ್ದರೆ, ಆತ್ಮಬಲ ಇಲ್ಲದಿದ್ದರೆ ಇಡೀ ಜಗತ್ತೇ ನಿಮಗೆ ಬೆಂಬಲ ನೀಡಿದರೂ ನೀವು ಆ ಯಶಸ್ಸನ್ನು ಸ್ವೀಕರಿಸಲು ಅಥವಾ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉದಾಹರಣೆ: ಎಲ್ಲರೂ ಸಹಾಯ ಮಾಡಲು ಸಿದ್ಧವಿದ್ದರೂ ಪ್ರಯತ್ನ ಮಾಡುವ ಧೈರ್ಯವೇ ಇಲ್ಲದಿದ್ದರೆ ಆ ಸಹಾಯ ನಿಷ್ಪ್ರಯೋಜಕವಾಗುತ್ತದೆ. ನಿಮ್ಮ ಪ್ರಯತ್ನ ಮತ್ತು ಸಾಮರ್ಥ್ಯದ ಮೇಲೆ ಮೊದಲು ನಂಬಿಕೆ ಇಡಬೇಕು. 2. ಜಗಬಲದ ಮಹತ್ವ, ಸಹಾಯ ಮತ್ತು ಪರಿಸರ. ಅನಿವಾರ್ಯತೆ: ಮನುಷ್ಯ ಸಮಾಜ ಜೀವಿ. ಯಾವುದೇ ಮಹಾನ್ ಸಾಧನೆಗೆ ಸಮಾಜದ ಸಹಕಾರ, ಅದೃಷ್ಟ, ಉತ್ತಮ ಪರಿಸರ ಅಗತ್ಯ. ಪರಿಸ್ಥಿತಿ: ನೀವು ಎಷ್ಟೇ ಬಲಿಷ್ಠರಾಗಿದ್ದರೂ ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತರೆ ಅಥವಾ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಪ್ರತಿಕೂಲವಾಗಿದ್ದರೆ ಆಗ ಯಶಸ್ಸು ಅಸಾಧ್ಯ. ಉತ್ತಮ ಶಿಕ್ಷಕರು, ಅವಕಾಶಗಳು ಮತ್ತು ಸಕಾರಾತ್ಮಕ ಜನರು ಜಗಬಲವನ್ನು ಪ್ರತಿನಿಧಿಸುತ್ತಾರೆ. ಉದಾಹರಣೆ: ಓರ್ವ ಪ್ರತಿಭಾವಂತ ವ್ಯಕ್ತಿಗೆ ಸೂಕ್ತ ತರಬೇತಿ ಅಥವಾ ವೇದಿಕೆ ಸಿಗದಿದ್ದರೆ ಅವನ ತಾಬಲ ಪ್ರಪಂಚಕ್ಕೆ ಪರಿಚಯವಾಗುವುದಿಲ್ಲ. 3. ಗಾದೆಮಾತಿನ ಅಂತಿಮ ತೀರ್ಮಾನ. ಗಾದೆಮಾತು ಪ್ರಶ್ನಾರೂಪದಲ್ಲಿದ್ದರೂ ಅದರ ಆಳವಾದ ಸಂದೇಶ ಹೀಗಿದೆ: ತಾ ಬಲ ವೇ ಮೊದಲು ಮತ್ತು ಮುಖ್ಯ. ನೀವು ಬಲಿಷ್ಠರಾಗಿದ್ದರೆ ನಿಮಗೆ ಬೇಕಾದ ಜಗಬಲವನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತೀರಿ. ನಿಮ್ಮ ಶಕ್ತಿ ಮತ್ತು ಸಾಧನೆಗಳು ತಾನಾಗಿಯೇ ಜನರನ್ನು ಮತ್ತು ಅವಕಾಶಗಳನ್ನು ಆಕರ್ಷಿಸುತ್ತವೆ. ಯಾರಿಗಾದರೂ ಸಹಾಯ ಬೇಕಾದರೆ ಮೊದಲು ಅವರು ತಮ್ಮ ಕೈಲಾದ ಪ್ರಯತ್ನ ಮಾಡಬೇಕು. ನಿಮ್ಮ ಪ್ರಯತ್ನ ಮತ್ತು ಆತ್ಮಬಲವೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು. ಹೊರಗಿನ ಜಗತ್ತಿನ ಸಹಾಯ ಅನಿಶ್ಚಿತ, ಆದರೆ ನಿಮ್ಮೊಳಗಿನ ಶಕ್ತಿ ನಿಮ್ಮ ಹತೋಟಿಯಲ್ಲಿದೆ. ಸಂದೇಶ ಮತ್ತು ನೀತಿ. ಈ ಗಾದೆಮಾತು ಜೀವನದಲ್ಲಿ ಈ ತತ್ವಗಳನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. 1. ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸ. ಬೇರೆಯವರ ಸಹಾಯಕ್ಕಾಗಿ ಕಾಯದೆ ಮೊದಲು ನಿಮ್ಮ ಶಕ್ತಿಯ ಮೇಲೆ ಭರವಸೆ ಇಡಿ ಮತ್ತು ಕಾರ್ಯಪ್ರವೃತ್ತರಾಗಿ. 2. ಸ್ವಾವಲಂಬನೆ. ಸದಾಕಾಲ ಬೇರೆಯವರ ಬೆಂಬಲವನ್ನು ಅವಲಂಬಿಸುವುದಕ್ಕಿಂತ ಸ್ವಾವಲಂಬಿಗಳಾಗಿ ಬದುಕುವುದು ಶ್ರೇಷ್ಠ. 3. ಒಳಗಿನ ಶಕ್ತಿಯೇ ಮೂಲ. ನಿಮ್ಮ ಆಂತರಿಕ ಶಕ್ತಿಯೇ ನಿಮ್ಮ ಎಲ್ಲಾ ಯಶಸ್ಸು ಮತ್ತು ಸಂತೋಷಕ್ಕೆ ಮೂಲಾಧಾರ. ಆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಜೀವನದ ಮೊದಲ ಪಾಠ. ಕೊನೆಯ ಮಾತು: ಯಶಸ್ಸಿನ ಪಯಣದಲ್ಲಿ ಜಗಬಲವು ಪ್ರಯಾಣವನ್ನು ಸುಗಮಗೊಳಿಸಬಹುದು, ಆದರೆ ತಾಬಲವೇ ಆ ಪಯಣವನ್ನು ಪ್ರಾರಂಭಿಸುವ ಮತ್ತು ಕೊನೆಗೊಳಿಸುವ ಮೂಲ ಶಕ್ತಿಯಾಗಿದೆ. ಇದಕ್ಕೆ ಸಂಬಂಧಿಸಿದ